ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನೋಡಿದಿರಲ್ಲ, ಬ್ಲೌಸು ನಾವು ಹೇಗೆ ಕರೆಕ್ಟಾಗಿ ಚೆಸ್ಟ್ ಅಳತೆ ತಗೋಬೇಕು ಅಂತಂದು ಅದೇ ಬ್ಲೌಸಿಂದಲೇ ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಕಟಿಂಗ್ ಅನ್ನೋದು ಅಳತೆ ಬ್ಲೌಸ್ ಕೊಟ್ಟಿದ್ದಾರಲ್ಲ ಅದರಲ್ಲೇ ನೋಡ್ತಾಯಿದ್ದೀನಿ ನಾನು. ಅದರಲ್ಲಿ ನೋಡಿದ್ರೇ ನಮಗೇನು ಅಂತ ಗೊತ್ತಾಗುತ್ತೆ ಅಂತ ಫಸ್ಟು ನಮಗೆ ಅಳತೆ ಬ್ಲೌಸಿನ ತಗೊಂಡ್ಬಿಟ್ಟು ಫಸ್ಟು ಹೈಟ್ ನೋಡ್ಕೋಬೇಕು. ನಾವು ಹೈಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಹೈಟು ಬ್ಲೌಸಲ್ಲಿ ನಾವು ಟಕ್ಸ್ ಹಿಡ್ದಿರ್ತೀವಲ್ಲ ಅಲ್ಲಿ ಹಿಡ್ಕೋಬೇಕು. ಭುಜದಲ್ಲಿ ಮಧ್ಯದಲ್ಲಿ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಇದು ಹಳೆ ಬ್ಲೌಸ್ ಹೊಸ ಬ್ಲೌಸ್ ಅಂತ ಕೂಡ ನೋಡ್ಕೋಬೇಕು. ಸ್ವಲ್ಪ ಫಸ್ಟಲ್ಲಿ ಅದು ನೋಡ್ಕೊಂಬಿಟ್ಟು ಇದು ಹೊಸ ಬ್ಲೌಸು, ಅದರಿಂದ ಕರೆಕ್ಟಾಗಿ ಅದು ಎಷ್ಟೈತೆ ಅಷ್ಟೇ ತಗೊಂಡಿದ್ದೀನಿ. ನಾವು ಆಪೋಸಿಟ್ ಕೂಡ ನಾವು ಅಲ್ಲಿ ಕಟಿಂಗ್ ಮಾಡ್ತೀವಲ್ಲ ಅಲ್ಲಿ ಕೂಡ ಕರೆಕ್ಟಾಗಿ 13 ಬರೋ ಥರ ನೋಡ್ಕೊಬಿಟ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋದು. ಹಳೆ ಬ್ಲೌಸ್ ಆದರೆ ಸ್ವಲ್ಪ ಕೆಳಗಡೆ 1/2 ಇಂಚು ಎಕ್ಸ್ಟ್ರಾ ತಗೊಬೇಕಾಗುತ್ತೆ. ಅದು ಯಾಕಂದರೆ ಒಗೆದು ಇದಾಗಿರುತ್ತಲ್ಲ, ಅದರಿಂದ ಬೇಕಾಗುತ್ತೆ ಅದೊಂದು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಳ್ಬೇಕು. ಇದು ಹೊಸ ಬ್ಲೌಸ್ ಆಗೋದ್ರಿಂದ ಕರೆಕ್ಟಾಗಿ 13.5 ಅನ್ನೋದೇ ತಗೊಂಡಿದ್ದೀನಿ. ಇವಾಗ ನಮಗೆ ಎಷ್ಟು ಟೋಟಲು ನಮಗೆ 29.5 ಅಷ್ಟು ಬಂದೈತೆ. ಇದೇನಂದರೆ 7.5 ಅಷ್ಟು ಬರುತ್ತೆ, ಒಂದು ಪಾಯಿಂಟ್ ಕಮ್ಮಿ ಇರುತ್ತೆ. ನಾನು 7.5ಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಚೆಸ್ಟು ಫುಲ್ ರೌಂಡ್ ಎಷ್ಟಿದೆ 29.5 ಇದೆ. ಇನ್ನು 1 ಪಾಯಿಂಟ್ ಸೇರಿಸಿದ್ರೆ ಅಲ್ಲಿಗೆ 30 ಆ ಥರ ಬರುತ್ತೆ. ಅದರಿಂದ ನಾನು 30ಗೆ ಅಂತಲೇ ಹೇಳ್ತಾಯಿದ್ದೀನಿ. ಮತ್ತು ಇದು ಮೇಲ್ಗಡೆ ಕೂಡ ಅಷ್ಟೇ, ಅಲ್ಲಿ ಕೂಡ ಕರೆಕ್ಟಾಗಿ 7.5 ಎಷ್ಟಾಯಿತು ಆ 7.5 ಮಾರ್ಕ್ ಮಾಡ್ಕೊಬಿಟ್ಟು ನಾವು ಒಂದು ಬಾಕ್ಸ್ ಥರ ರೆಡಿ ಮಾಡ್ಕೋಬೇಕು. ನಮಗೇನು ಬ್ಲೌಸಲ್ಲಿ ಹೈಟ್ ಸಿಕ್ಕೈತೆ ಮತ್ತು ಬ್ಲೌಸಿನ ಅಗಲ ಅಂದರೆ ಎಷ್ಟಿದೆ ಬ್ಲೌಸ್ ಚೆಸ್ಟ್ ಲೂಸು ಹೈಟ್ ಬ್ಲೌಸಿನ ಹೈಟ್ ಸಿಕ್ಕೈತೆ ಅಂತ ನಮಗಿಲ್ಲಿ ಕನ್ಫರ್ಮ್ ಆಯಿತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಶೋಲ್ಡ್ರ್ ತಗೋಬೇಕು. ಶೋಲ್ಡ್ರು ಆರ್ಮ್ ಡೌನ್ ತಗೋಬೇಕು. ಆಮೇಲೆ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೆಕ್ ಡೀಪ್ ಅನ್ನೋದು ಇವ್ರು ಸ್ವಲ್ಪ ಕೆಳಗೆ 1/2 ಇಂಚ್ಗೆ ಭಾಳ ಮೇಲೆ ಐತೆ ಅಂತ ಹೇಳಿದ್ದಾರೆ. 1/2 ಇಂಚ್ ಕೆಳಗಿಡ್ರಿ ಅಂತ ಹೇಳಿದ್ದಾರೆ. ಇವಾಗ ಅದು ನಾನು ಎಷ್ಟೈತೆ ಅಷ್ಟೇ ತಗೊತೀನಿ ಕರೆಕ್ಟಾಗಿ. ಆಮೇಲೆ 1/2 ಇಂಚ್ ಅನ್ನೋದು ನಾನು ಕೆಳಗೆ ಇಡ್ತೀನಿ. ನೋಡಿರಿ, 8.5 ಅಷ್ಟೇ ಐತೆ ಅವ್ರದ್ದು. 9ಗೆ ಇಡ್ತೀನಿ ನಾನು ಸಾಕು ಅಂತಂದು. ಇನ್ನು ಮಾರ್ಜಿನ್ಗೋಸ್ಕರ ಅದು ಬೇಕಲ್ಲ ನಮಗೆ, ಅದನ್ನಲ್ಲೇ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಖರ್ಚು ಬೇಕಲ್ಲ ಅದಕ್ಕೆ. ಇವಾಗ ನಾವು ಶೋಲ್ಡ್ರ್ ನೋಡ್ಕೋಬೇಕು. ಶೋಲ್ಡ್ರ್ ಬೇಕು ನಮಗೆ. ಶೋಲ್ಡ್ರ್ ಹೆಂಗೆ ಸಿಗುತ್ತೆ? ಶೋಲ್ಡ್ರ್ ಸುಮ್ಮನೆ ಒಂದು 5 ಇಟ್ಟರೆ 5.5 ಇಟ್ಟರೆ ಅಂತಂದರೆ ಅದು ಕರೆಕ್ಟಾಗಿ ಲೆಕ್ಕ ಸಿಗೋದಿಲ್ಲ. ಅದಕ್ಕೆ ನೋಡಿರಿ ಬ್ಲೌಸ್ ತಗೊಬೇಕು. ಬ್ಲೌಸ್ ತಗೊಂಬಿಟ್ಟು ಇದು ನೋಡಿರಿ, ಕರೆಕ್ಟಾಗಿ ನಮ್ಮ ಬ್ಲೌಸ್ ಅಳತೆ ಅನ್ನೋದು ಪಕ್ಕ ಕರೆಕ್ಟಾಗಿರಬೇಕು. ಆವಾಗಿದ್ದಾಗ ಈ ಥರ ಟ್ರೈ ಮಾಡಿರಿ. ಇಲ್ಲ ಆರ್ಮ್ ಲೂಸ್ ಐತೆ ಅಂತಂದಾಗ ನಾವು ಬಾಡಿ ಮೆಜರ್ಮೆಂಟ್ ಅನ್ನೋದೇ ತಗೋಬೇಕು. ಬಾಡಿ ಮೆಜರ್ಮೆಂಟ್ ತಗೊಂಬಿಟ್ಟು ಆರ್ಮ್ ಲೂಸ್ ಎಷ್ಟಿದೆ ಅಂತ ನೋಡಿ ಆವಾಗ ನಾವು ಈ ಟಿಪ್ ಅನ್ನೋದು ಫಾಲೋ ಮಾಡಬೇಕು. ನೋಡಿರಿ, ಇವಾಗ ಬ್ಲೌಸಿಂದು ರೈಟ್ ಹ್ಯಾಂಡ್ ತಗೊಳ್ರಿ. ಯಾವಾಗಲೂ ರೈಟ್ ಹ್ಯಾಂಡ್ ಆದರೆ ಚೆನ್ನಾಗಿ ಪರ್ಫೆಕ್ಟಾಗಿರುತ್ತೆ. ಜಾಸ್ತಿ ಹ್ಯಾಂಡ್ಸು ಲೆಫ್ಟ್ ತಗೊಂಡ್ರೆ ನಾನೊಂದು ಸಲ ಇದಾಗ್ಬಿಡ್ತದೆ. ರೈಟ್ ಹ್ಯಾಂಡಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಯಾವಾಗಲೂ ರೈಟ್ ಸೈಡಲ್ಲೇ ತಗೋಬೇಕು. ಇವಾಗ ನೋಡಿರಿ, ಕರೆಕ್ಟಾಗಿ ಎಷ್ಟು 6.5 ಬಂದೈತೆ. ಇವಾಗ ನಮಗೆ 6.5 ಅನ್ನೋದನ್ನು ನಾವು ಮೊಬೈಲಲ್ಲಿ ತಗೊಂಬಿಟ್ಟು 6.5ನ 3ನೇ ಭಾಗ ತಗೋಬೇಕು. 6/3 6.5 / 3 ಅಂದರೆ 2.1 ಬರುತ್ತೆ. ಇದು 2.1 ಅನ್ನೋದು ನಮಗೆ ಮಾರ್ಜಿನ್ನು ಎಲ್ಲ ಸೇರಿಬಿಟ್ಟು ನೆಕ್ ಬಿಡ್ತು ಮಾರ್ಜಿನ್ನು ತಗೊಂತೀವಿ, ಕಟ್ಟಿಂಗು ಬರುತ್ತೆ. 2 ಸೇರಿ 2.1 ಬಂದೈತೆ. ಅದರಲ್ಲಿ ಒಂದು 1/4 ಇಂಚ್ ಬಿಟ್ಬಿಟ್ಟು ಇವಾಗ 2.1 ತಗೊಂಬಿಟ್ರಿ ಕರೆಕ್ಟಾಗಿ. ನೋಡಿ, ಇಲ್ಲಿ ಹೇಳ್ತಾಯಿದ್ದೀನಿ, 1/4 ಅನ್ನೋದು ನೆಕ್ ಬಿಡ್ತು ಬರುತ್ತೆ. ಈ ಸೈಜ್ಗೆ 30 ಒಳಗಡೆ ಐತೆ ಇದು ಸೈಜು. ಅದಕ್ಕೆ 4/4 ಅನ್ನೋದು 1/4 ಅನ್ನೋದು ತಗೊಂಡಿದ್ದೀನಿ. ಇವಾಗ ನೋಡಿರಿ, ಬ್ಲೌಸಲ್ಲಿ ಎಷ್ಟೈತೆ ಶೋಲ್ಡ್ರ್ ಅಂತ ನೋಡ್ಕೋಬೇಕು. 2.5 ಐತೆ ನೋಡಿ. ಇದು 2.1 ನೋಡಿ ಕರೆಕ್ಟಾಗಿ. ಇಲ್ಲಿ ನಾನು ಹೆಂಗೆ ಇಡ್ತೀನೋ 2.1 ಈ ಕಡೆ ಲೈನ್ ಹಾಕಿದ್ದೀನಲ್ಲ, ಅದು ನಾನು ಕಟಿಂಗ್ ಮಾಡೋ ಲೈನ್, ಅಲ್ಲಿ ಸ್ಟಿಚಿಂಗ್ ಬರುತ್ತೆ. ಇವಾಗ ಬ್ಲೌಸ್ ಹೆಂಗೈತೆ ಹಂಗೆ ತಗೊಂಬಿಟ್ಟು ನಾವು ಏನು ಸ್ಟಿಚಿಂಗ್ ಮಾಡೋಕ್ಕೆ ಅಂತಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ 2.1ನಿಂದ ಅಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಬ್ಲೌಸಲ್ಲಿ ಶೋಲ್ಡ್ರು, ಅಲ್ಲಿಗೆ ನಾವು ಅವ್ರ ಬ್ಲೌಸಿಂದು ಇದು ತಗೊತೀವಿ ಅಳತೆ ಅನ್ನೋದು. ಅದೆಷ್ಟು 2.5 ಬಂದೈತಿ. 2.5ಗೆ ಅಲ್ಲಿ ಇಟ್ಬಿಟ್ಟು ತಿರ್ಗಿ ನಾನು ಮಾರ್ಜಿನ್ಗೋಸ್ಕರ ಕಟಿಂಗ್ ಮಾಡಬೇಕಲ್ಲ ಅಲ್ಲಿ, ಆ ಕಟಿಂಗ್ಗೋಸ್ಕರ ಬಂತು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿರಿ, ಇಲ್ಲಿ 5 ಇಂಚ್ ಬಂತು. ಈ 5 ಇಂಚು ಸುಮ್ಮನೆ ಹೇಳ್ಬೋದಲ್ಲ, ಇದು ಹೆಂಗೆ ಬರುತ್ತೆ ಅಂತ. ಎನಿ ಪ್ರಾಬ್ಲಮ್, ನೀವು ಯಾವ ಬ್ಲೌಸನ್ನು ತಗೊಳ್ರಿ ಬ್ಲೌಸಲ್ಲೇ ಇರ್ತದೆ. ನಮಗೆ ಪ್ರಾಬ್ಲಮ್ ಏನಿಲ್ಲ. ಬ್ಲೌಸಲ್ಲೇ ನಾವು ಕೆಡಿಸಿದ್ದೀವಿ ಅಂತ ಅರ್ಥ.
ಈ ರೀತಿ ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ತುಂಬ ಬ್ಲೌಸ್ ಹೊಲ್ದಿದ್ದೀನಿ. ಇವಾಗ ನೆಕ್ಸ್ಟ್ ನಮಗೇನು ಶೋಲ್ಡ್ರ್ ಬಂತು, ನೆಕ್ ಬಿಡ್ತು ಸಿಕ್ತು, ಇದು ಕರೆಕ್ಟಾಗಿ ತಗೊಂಡಿದ್ದೀವಿ. ಇವಾಗ ನಮಗೆ ಆರ್ಮ್ ಡೌನ್ ಸಿಗಬೇಕು. ಆರ್ಮ್ ಡೌನ್ ಎಲ್ಲಿರುತ್ತೆ ಅದು ಕೂಡ ಬ್ಲೌಸಲ್ಲೇ ಇರುತ್ತೆ. ನಾವೇನು ಪ್ಲಸ್ಟು ಇದೇನಂದ್ರೆ ಬ್ಲೌಸದು ಸುತ್ತಳತೆ ಎಷ್ಟೈತೆ, ಸುತ್ತಳತೆ ಅನ್ನೋದು ನೋಡ್ಕೋಬೇಕು ನಾವು. 7.5 ತಗೊಂಡಿದ್ದೀನಿ ನಾನು. 7.5 ಅಂತಂದರೆ 4th 7.5ನ ಇಂಟು 4 ಅಂದರೆ ನಾನು ಇದೊಂದು ಪಾರ್ಟ್ ಬಗ್ಗೆ ಹೇಳ್ತಾಯಿದ್ದೀನಿ. 7.5 ಇಂಟು 4 ಅಂತಂದರೆ 30 ಬರುತ್ತೆ. ಆ 30 ಡಿವೈಡೆಡ್ ಬೈ 6 ಹಾಕೊಂಡ್ರೆ 5 ಬಂತು. ಓಕೆನಾ, ಅರ್ಥ ಆಯ್ತಲ್ಲ? 5 ಇಂಚ್ ಅನ್ನೋದು ಆರ್ಮ್ ಡೌನ್ ನಮ್ಮದು. ಈ ಬ್ಲೌಸಿನ ಆರ್ಮ್ ಡೌನು 5 ಐತೆ, ನೆಕ್ ಬಿಡ್ತು ಕೂಡ 5 ಅಂತ. ಡೈರೆಕ್ಟಾಗಿ 5 ಅಂತ ಹೇಳ್ಕೊಂಡು ಹೋಗಿವಿ ಅಂದ್ಕೊಳ್ರಿ. ಈ ಟೈಪ್ ಇದೇ ಫಾರ್ಮುಲಾ ಹಾಕ್ಕೊಂಡ್ಬಿಟ್ಟು ನೀವು ಈ ಟಿಪ್ಪು ಫಾಲೋ ಮಾಡಿದ್ದೀರ ಅಂತಂದರೆ ಯಾವ ಬ್ಲೌಸನ್ನು ಆಗಲಿ ಕರೆಕ್ಟಾಗಿ ಬರುತ್ತೆ. ನೋಡಿರಿ, ಇಲ್ಲಿ 1/4 ಇಂಚ್ ಅನ್ನೋದು ಅಲ್ಲಿ ಕರ್ವ್ ಐತಲ್ಲ, 1/4 ಇಂಚಲ್ಲ, 1/4ಗಿಂತ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ. 1/4 ಅಂದರೆ ಸ್ವಲ್ಪ ಸುಕ್ಲು ಬರುತ್ತೆ ಈ ಬ್ಲೌಸ್ಗೆ. ಫಸ್ಟು ಇದು 3ನೇ ಬ್ಲೌಸ್ ಇದು ಹೊಲ್ದಿತಾ ಇರೋದು. ಫಸ್ಟ್ ಬ್ಲೌಸ್ ಹೊಲ್ದು ಕೊಟ್ಟಿದ್ದೆ, ಅದಕ್ಕೆ 1/4 ತಗೊಂಡಿದ್ದೆ. ಸ್ವಲ್ಪ ಸುಕ್ಕು ಬಂದಿತ್ತಲ್ಲಿ, ಅದರಿಂದ 1/4ಗಿಂತ ಕಮ್ಮಿ ತಗೊಂಡಿದ್ದೀನಿ. ಇದು ಇವಾಗ ನೋಡಿರಿ ನಮಗೆಷ್ಟು 6.5 ಬರಬೇಕಲ್ಲಿ. ನೋಡಿ 6.5 ಅನ್ನೋದು ಪರ್ಫೆಕ್ಟಾಗಿ ಸಿಕ್ತು ನಮಗೆ. ಈ ರೀತಿ ಎಕ್ಸಾಕ್ಟಾಗಿ ಬಂದೈತೆ ಅಂದರೆ ನಮಗೆ ಶೋಲ್ಡ್ರ್ ಅನ್ನೋದು ಕರೆಕ್ಟಾಗಿ ಇಟ್ಟಿವಿ ಅಂತ ಕನ್ಫರ್ಮ್ ಆಗುತ್ತೆ. 90% ಅದು ಕರೆಕ್ಟಾಗಿರುತ್ತೆ. ಇವಾಗ ನಾವು ಇಲ್ಲಿ ನೋಡಿ ನೆಕ್ ಬಿಡ್ತು ಬಂದು 1.25 ಅಷ್ಟಿದೆ. ಕೆಳಗಡೆ ನಾವು ಸ್ವಲ್ಪ ಬ್ರಾಡಾಗಿ ಬರಲಿ ಅಂತಂದು 2.5 ಅಷ್ಟು ಇಡ್ತಾಯಿದ್ದೀನಿ. ಇದು ಕಸ್ಟಮರ್ ಇಷ್ಟ, ಅವ್ರಿಗೆ ಬ್ರಾಡ್ ಬೇಕಂದ್ರೆ ಬ್ರಾಡ್ ಇಡ್ರಿ, ಇಲ್ಲ ನಮಗೆ ಸ್ಟ್ರೈಟಾಗಿ ಅಷ್ಟೊಂದು ಬ್ರಾಡ್ ಬೇಡ ಅಂತಂದರೆ ಮೇಲ್ಗಡೆ ಎಷ್ಟಿದೆ ಹಂಗೆ ನೀಟಾಗಿ ಒಂದು ಲೈನ್ ಹಾಕೊಂಡ್ಬಿಟ್ಟು ಕರ್ಸ್ಕೆನಿಂದ ಹಾಕ್ಕೊಳ್ಳೋದು. ಅಂದರೆ ಅದು ಸುಮ್ಮನೆ ಸಿಂಪಲಾಗಿ ತೋರಿಸಿದ್ದೀನಿ. ಇವಾಗ ನಾನು ಬ್ರಾಡಾಗೆ ಇಡ್ತಾಯಿದ್ದೀನಿ. ಅಷ್ಟು ಇಟ್ಕೊಂಡು ಹೋಗ್ಬಿಟ್ಟು ಇನ್ನೇನು ಕೆಳಗಡೆ ನಾವು ಟಕ್ಸ್ಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ. ಟಕ್ಸ್ಗೋಸ್ಕರ ನಾವು 7.5 ಅಂತ ಬಂದೈತಲ್ಲ, ಅದನ್ನು ಅಲ್ಲಿಗೆ 1/2 ಇಂಚ್ ಮಾಡಿಬಿಟ್ಟು ನಾವು ಮಾರ್ಕ್ ಮಾಡ್ತೇವೆ. ಅಂದರೆ 1/2 ಇಂಚಿಗಿಂತ ಸ್ವಲ್ಪ ಕಮ್ಮಿ ತಗೊಬೇಕಿದ್ದು. ಜಾಸ್ತಿ ಟಕ್ಸ್ ಕೂಡ 1/2 ಇಂಚ್ ಮೇಲೆ ಇಡಬಾರ್ದು. ಜಾಸ್ತಿ ನೆಕ್ ಅನ್ನೋದು ಬಿಡುತ್ತೆ, ಜಾಸ್ತಿ ಆಗಿಬಿಡ್ತದೆ ಇಲ್ಲಿ ಕೂಡ. ಇವಾಗ ಕಟಿಂಗ್ ಮಾಡ್ಕೊಬಿಡೋದು. 3.5 ಅಷ್ಟು ಹೈಟ್ ಇಡ್ತಾಯಿದ್ದೀನಿ ಬ್ಲೌಸ್ಗೆ. 1/2 ಇಂಚ್ ಇಟ್ಕೊಳೋದು. ನೋಡಿರಿ, ಇಲ್ಲಿವರೆಗೂ ನೀವು ಇಲ್ಲಿ ನೋಡಿದ್ರೆ ಅಂದರೆ ಇಷ್ಟ ಆಗೈತೆ ಅಂತ ಅರ್ಥ. ನೆಕ್ಸ್ಟು ಪಾರ್ಟ್ ಕೂಡ, ಫ್ರಂಟ್ ಪಾರ್ಟ್ ಕೂಡ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿರೋರಿಗೆಲ್ಲರಿಗೂ.